ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 950 ಎಕರೆ ಒಂದು ಇಲ್ಲಿ ಮಾಡಿದ್ರು, KDB ಕೊಟ್ರು. ಇದೇ ಮಂಜಣ್ಣ ಹೇಳಿದ್ರು, ಮಂಜಣ್ಣ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಅವರೇ ಬಂದು ಮಾಡಿಸಿದ್ರು. ಬಾಲಣ್ಣವ್ರು ವಿರೋಧ ಮಾಡಿದ್ರು. ಅವಾಗ ಬಾಲಣ್ಣವ್ರಿಗೆ ಯಾರು ಸಪೋರ್ಟ್ ಮಾಡಿಲ್ಲ. ಅಲ್ಲಿ ತೆಂಗಿನ ಮರ ಹೋಗಿಲ್ವಾ, ಅಲ್ಲಿ ಮಾವಿನ ಮರ ಹೋಗಿಲ್ವಾ, ಅವ್ರ ರೈತರಲ್ವಾ? ಅದೇ ಪ್ರಶ್ನೆ ನಾನು ನಿಮ್ಮ ಉಲ್ಟಾ ಕೇಳ್ತೀನಿ. ಅದೇ ಅಲ್ಲ, ನಾನು ಹೇಳಿಲ್ಲ. ನೀವು ಈಗ ಆಗ ಎಲ್ಲ KIDB ಸ್ವಾಧೀನ ಮಾಡ್ಕೊಳ್ತು, ಅಥವಾ ಈಗ ಬಿಡದಿ ಟೌನ್ಶಿಪ್ ಬಿಡದಿ ಕೈಗಾರಿಕಾ ಪ್ರದೇಶ ಬಂತು, ಎಲ್ಲ ಬಂತು. ಆಗ ಇದೇ ಬಾಲಕೃಷ್ಣ ಅವರು ವಿರೋಧ ವ್ಯಕ್ತಪಡಿಸಿದ್ರು. ನಾನು ಕೂಡ ಇದ್ದೆ, ನನಗೂ ಗೊತ್ತು, ನಾನು ಬಂದಿದ್ದೀನಿ ಈ ಹೋರಾಟಕ್ಕೆ. ಇದೇ ವಿಚಾರ ಬಾಲಕೃಷ್ಣ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು. ಬೇಡ, ರೈತರ ಜಮೀನ್ ತಗೋಬೇಡಿ ಅಂತಂದ್ರು. ಹೌದು, ಕರೆಕ್ಟ್ ಅಲ್ವಾ? ಇವತ್ತೆಲ್ಲೋಗಿದ್ದಾರೆ ಅವರು? ಅವತ್ತು ಬೇಡ ಆಗಿತ್ತು, ಇವತ್ತು ಬೇಕಾಗಿತ್ತ? ಇವತ್ತು ಬಾಲಣ್ಣವ್ರಿಗೆ ಸಪೋರ್ಟ್ ಮಾಡಿದ್ರೆ ಇವತ್ತು ಅವರು ಸಪೋರ್ಟ್ ಮಾಡೋದು ನಮ್ಗೆ ಬೇಡ. ಅಲ್ಲಿ ಸ್ಟಾಪ್ ಮಾಡಿದ್ರೆ ಯಾರು ಬಂದ್ಬಿಡ್ತಾ ಇದ್ರು? ಅಂದ್ರೆ ಅವ್ರು ಮಾಡಿಲ್ಲ ಅಂತ ಈಗ ಮಾಡ್ತೀನಿ ಅಂದ್ರೆ ಅದೆಂತ ನ್ಯಾಯ? ಅದಲ್ಲ, ನಾವು MLA ಅವ್ರನ್ನು ಕೇಳ್ಕೊಂಡಿದೀವಿ, ಅಭಿವೃದ್ಧಿ ಪರ ಇದ್ದೀವಿ. 20 ವರ್ಷದಿಂದ ನಮ್ಗೆ ನರಕಯಾತನೆ ಅನುಭವಿಸ್ಬಿಟ್ಟವ್ರೆ ರೈತರುಗಳು. ಜಮೀನ್ ಮಾರಾಟ ಮಾಡಕ್ ಆಯ್ತಾ ಇಲ್ಲ, ವ್ಯವಸಾಯದಲ್ಲಿ ಏನು ಮಾಡಕ್ ಆಯ್ತಾ ಇಲ್ಲ. ದಯವಿಟ್ಟು ಕೊಡತ್ತೆ. ಈಗ ನೀವು ನನ್ನ ಪ್ರಶ್ನೆ ಏನಂದ್ರೆ, ಕೊಡೋರು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ನಿಮ್ ಅನುಕೂಲ. ಈಗ ಆ ತಾಯಿ ಹೇಳ್ತಾ ಐತೆ, ನನ್ನ ಹತ್ರ ಇರೋ ಜಮೀನಲ್ಲಿ ನನ್ ಸಾಲ ತೀರ್ಸ್ಕೊಂಡು ನೆಮ್ಮದಿಯಾಗಿ ಇದ್ರೆ ಸಾಕು ಅಂತ ಅವ್ರು ಹೇಳ್ತಾ ಇದಾರಲ್ಲ, ನ್ಯಾಯ ಇದೆ ಅವ್ರದ್ರಲ್ಲಿ ಅನ್ಯಾಯ ಏನು ಇಲ್ಲ. ಒಬ್ಬೊಬ್ರ ಜೀವನದ ಒಂದೊಂದು ಕತೆಗಳಿವೆ, ಎಲ್ಲರದು ಒಂದೇ ಕತೆ ಅಲ್ಲ. ಒಬ್ಬೊಬ್ರಿಗೆ ಬಹಳಷ್ಟು ತೊಂದರೆ ಇರುತ್ತೆ, ಅವ್ರಿಗೆ ಕೂಲಿ ಮತ್ತು ಆಳುಗಳು ಸಿಗೋದಿಲ್ಲ. ಆಯ್ತಪ್ಪ, ಇಲ್ಲಿ ಏನೋ ಒಂದು ಮಾಡ್ಕೊಂಡು ನಾನು ಎಲ್ಲಾದ್ರೂ ಜೀವನ ಮಾಡೋಣ ಅನ್ನೋದಿರುತ್ತೆ. ಒಬ್ಬೊಬ್ರದ್ದು ಒಂದೊಂದು ಕತೆಗಳಿರುತ್ತೆ. ನಿಮ್ಮಂಗೆ ಕೊಡದೇ ಇರೋರ್ದು ಒಂದೊಂದು ಕತೆಗಳಿರುತ್ತೆ. ಕೊಡೋರು ಕೊಡದೇ ಇರೋರು ಎಲ್ಲರಿಗೂ ನಾಯಕರಾಗಬೇಕಾಗುತ್ತೆ ಹೊರತು ಕೊಡೋರ್ಗೆ ಅಷ್ಟೇ ನಾಯಕರಾಗಕ್ಕಾಗಲ್ಲ. ಹೌದಾ? ಇವತ್ತು ಬಾಲಕೃಷ್ಣ ಅವರು ನಿಮಗೂ ನಾಯಕರು, ಅವ್ರಿಗೂ ನಾಯಕರು. ಹೌದಾ? ಯಾರ್ಯಾರು ಕೊಡ್ತಿದ್ದಾರೆ ಅವ್ರಿಗೂ ಅವ್ರು MLA, ಯಾರ್ಯಾರು ಕೊಡಕ್ ರೆಡಿ ಇಲ್ಲ ಅವ್ರಿಗೂ MLA. ಹೌದಾ? ಸೊ ನಿಮಗ್ ಕೊಡ್ಸೋ ನ್ಯಾಯ ನಿಮಗ್ ಕೊಡಿಸ್ಬೇಕು, ಅವ್ರಿಗೆ ಕೊಡ್ಸೋ ನ್ಯಾಯ ಅವ್ರಿಗೆ ಕೊಡಿಸ್ಬೇಕು. ಹೌದಾ? ಈಗ ನಿಮ್ ಪರವಾಗೇ ಇದ್ದು ಅವ್ರ ಪರವಾಗಿ ಇರ್ಲಿಲ್ಲ ಅಂತಂದ್ರೆ ಅವ್ರು ಕೇಳಲ್ವಾ ಪ್ರಶ್ನೆ? ನಾನು ಓಟ್ ಹಾಕಿಲ್ವಾ ನಿಮ್ಗೆ, ನೀವು ನಮ್ಗೆ MLA ಅಲ್ವಾ ಅಂತ ಕೇಳಲ್ವಾ? ಅದಕ್ಕೆ ನೀವು ಉತ್ತರ ಕೊಡ್ಬೇಕಾಗಿಲ್ಲ. ಬಿಕಾಸ್ ಯು ಆರ್ ಆಲ್ಸೋ ಲೈಕ್ ದಮ್. ನಾನ್ ನಿಮ್ಗೆ ಆ ಪ್ರಶ್ನೆ ಕೇಳ್ತಾ ಇಲ್ಲ. ಜಾಗದಲ್ಲಿ ಬಾಲಣ್ಣವರು ಕ್ಯಾನ್ವಸ್ ಬಂದ್ರು. ಅವತ್ತೇನಂತ ಹೇಳಿದ್ರು ಗೊತ್ತಾ? ಈ ಅಕ್ವೈರ್ದು ಏನಾನ ಒಂದು ಡಿಸಿಷನ್ ನಾನು ಮಾಡೇ ಮಾಡ್ತೀನಿ ಅಂತ ಪಣ ತೊಡ್ರು. ಇದೇ ಡೈರಿ ಮುಂದೆ ಹೇಳ್ತೀನಿ, ಇದೇ ಸರ್ಕಲ್ ಅಲ್ಲಿ ಹೇಳಿದ್ದಾರೆ. ಏನು ನಾವು ಅಕ್ವೈರ್ ಮಾಡಿಸ್ತೀನಿ ಅಂತಾನೆ ಹೇಳಿದ್ದಾರೆ. ಈಗ ನಾನು ಕೊಡಕ್ ಇಷ್ಟ ಆಯ್ತು ಸರ್, ನೀವು ಮಾಡಿದ್ರಿ ಕರೆಕ್ಟ್. ಈಗ ಕೊಡಕ್ ಇಷ್ಟ ಇಲ್ದೇ ಇರೋರ್ಗೂ ಕೂಡ ಅವ್ರ MLA ಅಲ್ವಾ? ಪ್ರಶ್ನೆ ಅಲ್ಲಿ ಕಷ್ಟ. ಅವ್ರಿಗೂ ಡೆವಲಪ್ಮೆಂಟ್ ಒಂದ್ ನಿಮಿಷ ಅವ್ರಿಗೆ ನೀವು ಅವ್ರ ಪರವಾಗಿ ನೀವು ಮಾತಾಡಂಗಿಲ್ಲ, ನಿಮ್ ಪರವಾಗಿ ಮಾತ್ರ ನೀವು ಮಾತಾಡ್ಬೇಕು. ಅಲ್ಲಿರೋರು ನಮ್ ಸ್ನೇಹಿತರೆ, ಎಲ್ಲಾರು ಅಣ್ಣ ತಮ್ಮದಿರೇ, ನಾವೇನ್ ಬೇರೆಯವರೆಲ್ಲ, ನಾವೇನು ಜಿಜ್ಜಾದಿ ಮಾಡ್ತಲ್ಲ. ಅವ್ರ ಬಗ್ಗೆ ಅವರು ಡೆವಲಪ್ಮೆಂಟ್ ಬಗ್ಗೆ ತಿಳ್ಕೊಳ್ಳಿ, ಏನೈತೆ ಏನ್ ಬರುತ್ತೆ ಅಲ್ಲಿ, ಏನ್ ನಡೀದೆ ಅಲ್ಲಿ. ಒಬ್ರು ಹೇಳ್ತಾರೆ ನಿಮ್ಗೆ ಸೈಟ್ ಕೊಡಲ್ಲ. ನಿಮಗೆ ಹೆಂಗೆ MLAನೋ ಅವ್ರಿಗೂ MLA. ಅಲ್ಲೂ ಹೋಗ್ಬೇಕು, ಅವ್ರುಗಳು ಕೇಳ್ಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಿಸ್ಬೇಕು. ಅವ್ರು ಕೊಡ್ತಾರ ಇಲ್ವೋ ಅವ್ರನ್ನ ವಿಶ್ವಾಸಕ್ಕೆ ತಗೊಳ್ಬೇಕು. ಇಲ್ಲಿಗೆ ಬಂದು ನಿಮ್ಗೆ ಪ್ರಮಾಣ ಮಾಡಿದವ್ರು ಅಲ್ಲಿಗೆ ಹೋಗಿ ಯಾಕೆ ಮಾತಾಡ್ಸಲ್ಲ? ಅದಕ್ಕೆ ನೀವು ಉತ್ತರ ಕೊಡ್ಬೇಕಾಗಿಲ್ಲ. ನಾ ಕೇಳ್ತಾ ಇರೋ ಪ್ರಶ್ನೆ. ವೀಕ್ಷಕರೇ, ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟದಲ್ಲಿ ಭಾಗಿಯಾಗಿರುವಂತಹ ಮಹಿಳೆಯರು ಮತ್ತು ರೈತರು ನನ್ನ ಜೊತೆಗೆ ಇದ್ದಾರೆ. ನನ್ನ ಬಲಭಾಗದಲ್ಲಿ ಇಲ್ಲಿ ಮಹಿಳೆಯರಿದ್ದಾರೆ, ಅದೇ ರೀತಿ ನನ್ನ ಎಡಭಾಗದಲ್ಲಿ ಸಾಕಷ್ಟು ಜನ ಪುರುಷರು ಕೂಡ ಇದ್ದಾರೆ. ಈ ರೈತರ ಹೋರಾಟಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಜನ ಬರ್ತಾ ಇದ್ದಾರೆ. ಈ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾಳ ಜನ ಹೇಳೋದು, ಭೂಮಿಯನ್ನು ಕೊಡೋದಕ್ಕೆ ಒಂದಿಷ್ಟು ಜನ ರೆಡಿ ಇದ್ದಾರೆ, ಮತ್ತು ಭೂಮಿ ಕೊಡಲ್ಲ ಅಂತ ಹೋರಾಟ ಮಾಡ್ತಾ ಇರೋರು ಒಂದಿಷ್ಟು ಜನ ಇದ್ದಾರೆ. ಮೇಡಮ್, ಈಗ ಇವತ್ತು ನೀವು ಪರ ಇರೋರು ಇಲ್ಲಿ ಶೆಡ್ ಹಾಕೊಂಡು 400 ಚಿಲ್ಲರೆ ದಿನಗಳಿಂದ ಕೂತಿದ್ದೀರಿ. ಈಗ ಯಾರು ಇದಕ್ಕೆ ಇಲ್ಲ ನಾವು ಕೊಟ್ಟೆ ಕೊಡ್ತೀವಿ ಅಂತ ಏನು ಹೇಳ್ತಾ ಇದಾರೆ, ಅವರು ಅಲ್ಲೆಲ್ಲೋ ಶೆಡ್ ಹಾಕೊಂಡು ಕುತ್ಕೋತಾರೆ. ಅವ್ ನಿಮ್ಮಲ್ಲೇ ತಂದಿದ್ದಕ್ಕೆ ತಮಾಷೆ ನೋಡೋ ಕೆಲಸ ಅಲ್ವಾ ಇದು? ಹೌದು ಮೇಡಮ್, ಅವ್ರು ಕೂತ್ಕೊಳ್ಳಿ, ಸಂತೋಷನೇ. ಯಾಕೆ ಅಂದ್ರೆ ಇವಾಗ ಅವ್ರು ಏನ್ ಹೇಳ್ತಿದಾರೆ, 80% ನಾವಿದೀವಿ, 20% ನಮ್ಗೆ ಹೇಳ್ತಿದಾರಲ್ವಾ. ಅವ್ರು ಕೂತ್ಕೊಂಡ್ರೆ ಆಗುತ್ತೆ. ಅವ್ರು ಎಷ್ಟು ಜನ ಇದಾರೆ ಅಂತ ಅಟ್ಲೀಸ್ಟ್ ಗೊತ್ತಾಗುತ್ತೆ ಎಲ್ರಿಗೂ. ನಾವು ಪಾಣಿ ತಗೊಂಡ್ಬಂದು ಕುತ್ಕೋತೀವಿ, ಕುತ್ಕೊಳ್ಳಿ. ಅವ್ರು ಕುತ್ಕೊಂಡಷ್ಟು ಪಾಣಿ ಇಲ್ದೇರವ್ರೆ ಜಾಸ್ತಿ ಕುತ್ಕೊಂಡಿದ್ದಾರೆ ಇಲ್ಲಿ ಅಂತ ಮೇಡಮ್ ತೋರಿಸ್ತೀವಿ. ಎಲ್ಲರಿಗೂ ಪಾಣಿ ಇದೆಯಾ? ಈಗ ಎಲ್ಲ ನೀವು ತನ್ನಿ, ಒಂದಿನ ಅದನ್ನು ತರಿಸಿ, ನಾವೆಲ್ಲರೂ ಪಾಣಿ ತಗೊಂಡೇ ಬಂದು ಕುತ್ಕೋತೀವಿ. ಅದನ್ನ ಒಂದು ಚಾಲೆಂಜ್ ಮಾಡ್ತೀವಿ ನಾವು. ಇವತ್ತು ಪಾಣಿ ತಗೊಂಡೇ ಬಂದು ಕುತ್ಕೋತೀವಿ, ಅವರು ಪಾಣಿ ತಗೊಂಡ್ಬಂದು ಕುತ್ಕೊಳ್ಳಿ, ಎಷ್ಟು ಜನ ಇದಾರೆ ಅಂತ ಅವರು ತೋರಿಸಿ. ನಮ್ಗೇನು ಬೇಜಾರಿಲ್ಲ. ಆದ್ರೆ ಇನ್ನೊಂದ್ ಕಡೆ ಏನ್ ಹೇಳ್ತೀನಿ ಅಂದ್ರೆ, ಸರ್ಕಾರನೇ ಇದನ್ನ ನಮ್ ಜನಗಳಲ್ಲಿ, ನಾವು ಈಗ ಒಂದೇ ಊರವ್ರು ಇರ್ಬೋದು ಎಲ್ಲರೂ ಕೂಡ, ನಮ್ಗೆ ಇದನ್ನ ದ್ವೇಷ ತಂದಿದ್ದು ಸರ್ಕಾರ. ಈ ಅಕ್ವೈರ್ ಅಂತ ಮಾಡದೆ ಹೋಗಿದ್ರೆ, ರೆಡ್ ಝೋನ್ ಇತ್ತು, ಎಲ್ಲ ಇತ್ತು, ಹೋಗಿ ನೀವ್ ಹೇಳ್ದಂಗೆ ಒಪ್ಕೋತೀವಿ.
ಈ ದ್ವೇಷ ತಂದಿದ್ದು ಅಕ್ವೈರ್ ಅನ್ನೋದು ದುಡ್ಡಿನ ಆಸೆ ತೋರಿಸ್ತವ್ರಿಗೆ ಅವ್ರು ನಮ್ಮ ಕೈಗೆ ಗೆಯ್ಯಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ದುಡ್ಡು ಬೇಕು ಅಂತ ಅವ್ರು ಕೂತ್ಕೊಂಡಿದ್ದಾರೆ. ನಾವು ಕಷ್ಟಪಟ್ಟು ನಾವು ದುಡಿತೀವಿ, ನಮ್ಮ ಮಕ್ಳಿಗೆ ನಾವು ಉಳಿಸ್ಕೋಬೇಕು ಅನ್ನೋದು ನಮ್ಮ ಆಸೆ ಇದೆ. ನಾವು ಯಾವುದೇ ಕಾರಣಕ್ಕೂ ಭೂಮಿಗೆ ಬಿಡಲ್ಲ, ನಾವು ಮಾರಕ್ಕೂ ರೆಡಿ ಇಲ್ಲ, ನಾವು ಬದುಕಬೇಕು, ನಮ್ಮ ಮಕ್ಳಿಗೆ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ನಾವು ಅದಕ್ಕೋಸ್ಕರ ಎಷ್ಟು ದಿನ ಆದ್ರೂ ನಾವು ಈ ಹೋರಾಟ ಮಾಡೇ ಮಾಡ್ತೀವಿ, ಎಲ್ಲದಕ್ಕೂ ನಾವು ರೆಡಿ ಆಗಿದ್ದೀವಿ ಮೇಡಮ್. DK ಶಿವಕುಮಾರ್ ಅವರು ಹೇಳ್ತಾರಲ್ಲ, ದೊಡ್ಡಹಳ್ಳಿ ಕಡೆ ನಿಮಗೆ ಯಾವುದೇ ಕಾರಣಕ್ಕೂ ವಲಸೆ ಬರಬೇಡಿ, ಬೆಂಗಳೂರುಗಳ ಕಡೆ ಜಮೀನೆಲ್ಲ ಚಿನ್ನ ಆಗುತ್ತೆ, ಬೆಳ್ಳಿ ಆಗುತ್ತೆ, ಬಂಗಾರ ಆಗುತ್ತೆ ಅಂತ ಹೇಳ್ತಾರಲ್ಲ, ನಮ್ಮ ಕಡೆ ಯಾಕೆ ಬರ್ಬೇಕು ಅವರು? ನಮ್ಮ ಬೈರ್ಮಂಗ್ಲ ಕಂಚಕಾರ್ನಹಳ್ಳಿ ಗ್ರಾಮಕ್ಕೆ ಯಾಕೆ ಬರಬೇಕು ಅವರು ಕೊಯ್ಲು ಮಾಡೋಕ್ಕೆ? ಅವ್ರು ಕೋಟ್ಯಾಂತರ ರೂಪಾಯಿ 10 ಜನದ ಮೇಲೆ ಮಾಡಿದಾರಲ್ಲ, ಅದೆಲ್ಲ ಬಿಟ್ಬಿಡ್ಲಿ ಹಂಗಾರೆ ಅವರು. ರೈತರು ಜಮೀನು ಅವ್ರಿಗೆ ಯಾಕೆ ಬೇಕು? ಅವ್ರಿಗೇನು ಬೇಕಾಗಿಲ್ವಲ್ಲ ರೈತರು ಜಮೀನು? ಅವ್ರು 10 ಜನಗಳ ಹೆಸ್ರ ಮೇಲೆ ಮಾಡೋರೆಲ್ಲ ಕೊಟ್ಬಿಡ್ಲಿ ಹಂಗಾರೆ ಎಲ್ಲರಿಗೂ, ಇಲ್ದೇವ್ರಿಗೆಲ್ಲ. ಇಲ್ದೇವ್ರಿಗೆ ಒಂದು ಮನೆ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಒಂದು ಮನೆ ತಗೊಂಡು ಏನು ಮಾಡ್ತಾರೆ ಅವರು? ಜಮೀನು ಇಲ್ದೇ ಇರೋರು ಏನು ಒಂದು ಮನೆ ಕೊಟ್ಬಿಡ್ತೀವಿ ಅವ್ರಿಗೆ, ಬೇರೆ ಕಡೆಯವರಿಂದ ಕೊಡಿಸ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಅವ್ರು ಏನು ಮಾಡ್ತಾರೆ? ಒಂದು ಮನೆ ಕಟ್ಸ್ಕೊಬಿಟ್ಟು ಏನು ಮಾಡೋಕ್ಕಾಯ್ತದೆ? ಈಗ ಜಮೀನು ಇರೋರ್ತಾವು 1 ಎಕರೆ 1/2 ಎಕರೆ ಇರ್ತಾವ್ರು, ಅವರೊಂದೊಂದು 1/2 ಎಕರೆ ಮಾಡ್ಕೊಂಡು 2 ಹಸ ಕಟ್ಕೊಂಡು ಮಕ್ಕಳು ಸಾಕೊಂಡು ಮರಿ ಸಾಕೊಂಡು ಸಂಸಾರ ಮಾಡ್ತಾರೆ, ಮಕ್ಕಳು ವಿದ್ಯಾವಂತರು ಮಾಡ್ತಾರೆ. ಅವ್ರು ಕೋಟಿ ಕೊಡೋದು ನಮ್ಗೆ ಎಷ್ಟು ಗಂಟೆ ಇರ್ತದೆ? ಸ್ವಲ್ಪ ದಿನ ಇರ್ತದೆ ಅಷ್ಟೇ. ಮುಂದೆ ಏನು ಎಲ್ಗೋಗ್ಬೇಕಾಯ್ತದೆ? ಫುಟ್ಪಾತ್ಗೆ ಹೋಗ್ಬೇಕಾಯ್ತದೆ ತಟ್ಟೆ ಹಿಡ್ಕೊಂಡು ನಾವೆಲ್ಲ. ದೊಡ್ಡಹಳ್ಳಿ ಕಡೆ ಮಾಡ್ಕೊಳ್ಳಿ ಬೇಕಾದಂಗೆ. ಇಲ್ಲಿ ಯಾಕೆ ಬರ್ಬೇಕು ಅವರು? ನಮ್ಮ ಕಡೆ ಯಾಕೆ ಬರ್ಬೇಕು ಮಾಡೋಕ್ಕೆ? ಸೊಳ್ಳೆ ಅದು ಇದು ಅಂತ ಹೇಳ್ತಾರಲ್ಲ, ಸೊಳ್ಳೆ ಇದ್ರೆ ನಾವ್ಯಾಕೆ ಇಲ್ಲಿ ಬದುಕಾಯ್ತಿತ್ತ? ನಮ್ಮ ಕಡೆ ಯಾವ ಕಾರಣನೂ ಇಲ್ಲ, ಯಾವ ಇದು ಇಲ್ಲ, ಏನೂ ಇಲ್ಲ. ಬಂದ್ಬಿಟ್ಲಿ ಬೆಂಗಳೂರುಗಳಿಗೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತಾರಲ್ಲ, ನಮ್ಮ ಕಡೆ ಜನ ಕ್ಯಾನ್ಸರ್ನವ್ರು ಎಷ್ಟವ್ರು, ಅವ್ರ ಕಡೆ ಜನ ಕ್ಯಾನ್ಸರ್ನವ್ರು ಎಷ್ಟದ ಪರೀಕ್ಷೆ ಮಾಡಿಬಿಡ್ಲಿ, ಆಮೇಲೆ ಮಾತಾಡಲಿ. ಸೊಳ್ಳೆ ಇದು ಅದು ಇದು ಅಂತ ಸೊಳ್ಳೆ ಮಾಡಿದವ್ರು ಯಾರು? ಬೈರ್ಮಂಗ್ಲ ಕೆರೆ ನೀರು ಹೆಂಗಿತ್ತು? ಮೀನು ತೇಲಾಡ್ತಿರವು. ಈ ಸುತ್ತ 7 ಹಳ್ಳಿಗೆ ಹೆಸರುವಾಸಿಗೆ ಇತ್ತು ಬೈರ್ಮಂಗ್ಲ. ಮೀನು ಆ ಥರ ಇತ್ತು ಅವತ್ತಿನ ಕಾಲದಲ್ಲಿ. ನಾವು ನಾಲೆಗಳಲ್ಲಿ ಬಟ್ಟೆ ಒಗೆಯವಿ, ತೊರೆಯಲ್ಲಿ ನೀರು ಕುಡಿಯವಿ ಚಲ್ಮೆ ತಗೊಂಡು. ಇವತ್ತು ಆ ಸ್ಥಿತಿ ಮಾಡೋರು ಯಾರು? ನಮ್ಮ ಕೆರೆಗೆ ಯಾಕೆ ಬಿಡ್ಬೇಕಾಯ್ತು? ಆಸಿಡ್ ನೀರೆಲ್ಲ ತಂದು ಯಾಕೆ ಬಿಡ್ಬೇಕಾಯ್ತು? ಅವ್ರು ಬಿಟ್ಟಿದ್ದಕ್ಕೆ ತಾನೇ ನಮಗೆಲ್ಲ ಕಲಿಸಿತ ಆದದ್ದು. ಭತ್ತ 106 ಕಂಡ ಭತ್ತ ಬೆಳೆಯವಿ, ರೇಷ್ಮೆ ಬೆಳೆ. ಇವತ್ತು ರೇಷ್ಮೆ ಬಾಳೆ ಎಲ್ಲ ಬೆಳೀತಾರೆ, ಆದರೂ ಕಲುಷಿತ ನೀರಾದ್ಯಸೆಯಿಂದ ಕೆಲವೊಂದು ಸಾರಿ ಆಗಲ್ಲ, ಭತ್ತ ಬೆಳೆಯೋದೇ ಬಿಟ್ಬಿಟ್ಟಿದೀವಿ. ನಮ್ಮ ಕೆರೆಗೆ ಯಾಕೆ ಬಿಡ್ಬೇಕಾಯ್ತು ಇವ್ರು ತಂದು? ಆತ ನಮ್ಮ ಜೀವನ ಯಾಕೆ ಹಾಳು ಮಾಡ್ಬೇಕು ಇವ್ರು? ಕೋಟ್ಯಾಂತರ ರೂಪಾಯಿ ಮಾಡೋದೆಲ್ಲ ಕೊಟ್ಬಿಡ್ಲಿ ಬಡವ್ರಿಗಿರೋರಿಗೆಲ್ಲ. ಜಮೀನು ಇಲ್ವಲ್ಲ ಪಾಪ, ಅವ್ರಿಗೆಲ್ಲ ಕೊಟ್ಬಿಡ್ಲಿ ಇವ್ರ ಜಮೀನ ನೋಡೋಣ ಹಂಗಾರೆ. ಇವ್ರು ಸಂಪಾದನೆ ಮಾಡೋರು ದೇಶಕ್ಕೆ ನಂಬರ್ 1 ಅಲ್ಲ, ಇವ್ರು ಇಲ್ಲಿ ಜಮೀನು ಇಲ್ವಲ್ಲ, ಅವ್ರಿಗೆಲ್ಲ ಕೊಟ್ಬಿಡ್ಲಿ ಹಂಗಾರೆ ನೋಡೋಣ. ಕೊಡ್ತಾರೇನ? ಬೆಂಗಳೂರಲ್ಲಿ ಈ ರಾಜ ಕಾಲುವೆ ಮೇಲೆ ಮನೆ ಕಟ್ಸ್ಕೊಂಡವ್ರೆ ಅಂತ ಒಂದಿಷ್ಟು ಜನ ಬಡವ್ರ ಮನೆ ಕೆಳಗ್ಬಿಟ್ರು. ಅದೇ ದೊಡ್ಡ ಬಿಲ್ಡಿಂಗ್ ಕಟ್ಸ್ಕೊಂಡವ್ರದ್ದು ಕೊನೆಗೆ ಮುಟ್ಲೇ ಇಲ್ಲ ಅವ್ರದ. ಸೊ ಹಿಂಗೆ ರಾಜ ಕಾಲುವೆ ತುಂಬಿ ಮಳೆ ಬಂದಾಗ ಎಣಗಳು ಬಿದ್ರು ಕೂಡ ಅವ್ರನ್ನ ಮುಟ್ಟಿಲ್ಲ ಅವರು. ಆದ್ರೆ ಯಾರು ಬಡವ್ರು ಇರ್ತಾರೆ, ಯಾರಿಗೆ ಧ್ವನಿ ಇರೋದಿಲ್ಲ, ಅವ್ರದ್ದು ಮಾತ್ರ ಕಿತ್ಕೊಂಡು ತಿನ್ನಕ್ ಮುಂದಕ್ಕೆ ಬರ್ತಾರೆ. ನಿಮ್ ಜಮೀನ್ ಬೇಕು, ನಿಮ್ ಜಮೀನ್ ಬೇಕು ಅಂತಾರಲ್ಲ, ಯಾಕೆ ನಮ್ ಜಮೀನ್ ಕೊಟ್ಬಿಡಣ? ಇವ್ರು ಅಭಿವೃದ್ಧಿ ಮಾಡಕ್ಕೆ ಅಭಿವೃದ್ಧಿ ನಮ್ಗೆ ಯಾರು ಕೇಳ್ಕೊಂಡಿದಾರ? ಅಭಿವೃದ್ಧಿ ಮಾಡಿ ನೀವು ಬಂದಿ ಅಂತ ನಮ್ಗೇನ್ ಬೇಕಾಗಿಲ್ಲ ಅಭಿವೃದ್ಧಿ. ನಮ್ದು ಏನಿರ್ತದೆ ಅದೇ ಸಾಕು ನಮ್ಗೆ. ನಮ್ಗೆ ಯಾವ ಅಭಿವೃದ್ಧಿ ಬೇಡ. ಇವ್ರು 2,000 ಕೊಡೋದು ಬೇಡ, ಇವ್ರು ಇದ್ ಮಾಡೋದು ಬೇಡ, ನಮ್ಗೆ ಏನು ಬೇಡ. ನಮ್ಮ ಆಸ್ತಿ ನಾವು ಜಮೀನ್ ದುಡ್ಕೊಂಡು ತಿಂತೀವಿ. ಇವ್ರು ಏನು ಅಭಿವೃದ್ಧಿ? ಇವ್ರು ಯಾರು ಕೇಳ್ಕೊಂಡಿದಾರ? ಹೋಗಿ ನಮಗ್ ಮಾಡ್ಬಾರಪ್ಪ ನೀನು ಅಭಿವೃದ್ಧಿನ ಅಂತ ಯಾರು ಹೋಗಿ ಕೇಳ್ಕೊಂಡಿದಾರ? ಅಲ್ಲಿ ಯಾರು ಏನ್ ಕೇಳ್ಕೊಳ್ಳಿವಲ್ಲ. 80% 90% ಅಂತ ಮಾಡ್ಕೊಂಡಿರೋದೇ ಅವರು. ನಾವೇನು 90% 80% ಅಂತ ನಾವೇನು ಹೇಳಿಲ್ಲ. ಯಾರೋ ದೊಡ್ಡವರು ಕಮಿಷನ್ಗೋಸ್ಕರ ಮಾಡ್ತಾರೆ. ಬಡವ್ರ ಬಗ್ಗೆಲ್ಲ ಯಾಕೆ ಮಾಡಕ್ ಹೋಯ್ತಾರೆ? ಅವ್ರು ಹೇಳ್ತಾರೆ ನಾವು ಕೊಟ್ಕೋತೀವಿ ಅಂತ. ಅವ್ರಿಗೆ ಬರ್ತದೆ ಉಂಡೆ ಮಾಡ್ತಾರೆ, ಅವ್ರಿಗೂ 20% ಅಂತ ಹೋಯ್ತದೆ. ನಮ್ಗೆಲ್ಲಿ ಬರ್ತದೆ ಪರ್ಸೆಂಟು? ನಮ್ಗೇನು ಪರ್ಸೆಂಟ್ ಬರಲ್ವಲ್ಲ. ಎಲ್ಲಿ ಬರ್ತದೆ ನಮ್ಗೆ ಪರ್ಸೆಂಟು? ಅವ್ರು ತಗೋತಾರೆ ಪರ್ಸೆಂಟ್ ಕೊಡ, ನಮ್ಗೇನು ಕೊಡ್ತಾರೆ? ತಟ್ಟೆ ಕೊಡ್ತಾರೆ, ತಟ್ಟೆ ಹಿಡ್ಕೊಂಡು ಹೋಗ್ಬೇಕಾಯ್ತದೆ ರೋಡ್ ತಿಬ್ಳೆ. ಎಲ್ಲೋಗೋಣ ನಾವು ಕೊಟ್ಬಿಟ್ಟು? ಅವ್ರೇನೋ ಬೇಕಾದ ಕಡೆ ಮಾಡ್ಕೋತಾರೆ, ನಾವೆಲ್ಲಿ ಮಾಡೋಣ? ಸಣ್ಣ ರೈತರು ಏನು ಮಾಡೋಕ್ಕಾಗಲ್ಲ ನಾವು. ಯಾಕೆ ಇವ್ರು ನಮ್ಮ ಭೂಮಿ ಮೇಲೆ ಇಷ್ಟು ಹಠ ಹಿಡ್ದಿರೋದು? ಹೋಗ್ಲಿ ಮಾಡ್ಲಿ ಆ ಕಡೆಗೆ. ಅಲ್ಲ ಯಾಕೆ ಹಿಡ್ದವ್ರೆ ಹಠ ಅಂತ? ಯಾಕೆ ಹಿಡ್ದವ್ರೆ? ಯಾರು ಮಾತಾಡ್ತೀರಿ? ನಾವು ಇದು ಚಿನ್ನದ ನಿಧಿ ಸಿಗುವಂತ ಜಾಗ ಅವ್ರಿಗೆ. ನಮ್ಮ ಹತ್ರ 2 ಕೋಟಿ ಕಿತ್ಕೊಬಿಟ್ಟು ಅವ್ರು ಎಷ್ಟು ಕೋಟಿಗೆ ಮಾರ್ಕೋತಾರ, 1000 ಕೋಟಿಗೆ ಮಾರ್ಕೊಂಡ್ರು ನಾವು ಕೇಳುವಂಗಿಲ್ಲ. ಇವಾಗೇ ಕೇಳಕ್ಕಾಯ್ತಾ ಇಲ್ಲ ನಾವು. ನಮ್ಮ ಮಾತು ಅವ್ರು ಕೇಳಿಸ್ಕೊತಾ ಇಲ್ಲ. ಗೋಮಾಳ ಐತೆ, 2800 ಎಕರೆ ಗೋಮಾಳ ಐತೆ. ಅದೀಗ 700 ಎಕರೆಗೆ ತಂದೆ ಬಿಟ್ಟವ್ರೆ, ಕಂಡ್ಕೊಂಡವ್ರು ಪಡ್ಕೊಂಡು ಅದೆಲ್ಲ ಹೊಡ್ಕೋತಾರ ಅಷ್ಟೇ ಅವರು. ಅದೇ ಬೇಕಾಗಿರೋದು ಅವ್ರಿಗೆ. ಇಲ್ಲ ಅದಕ್ಕೋಸ್ಕರ ಅವರು ಬಿಡ್ತಾ ಇಲ್ಲ ನಮ್ಮನ್ನ. ನಾನ್ ನಿಮ್ಗೆ ಕೇಳೋದು, ಬಲವಂತವಾಗಿ ನಿಮ್ಮ ಭೂಮಿಯನ್ನ ತಗೊಳಕ್ಕೆ ಮುಂದೆ ಬಂದ್ರೆ ತಾವ್ ಏನ್ ಮಾಡ್ತೀರಿ? ಏನ್ ಮಾಡೋದು? ಇನ್ನ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ, ವಿಧಾನಸೌಧ ಮುಖ್ಯ ನಾವು ಒಪ್ಪಿಡ್ತಾನೆ ಅವ್ರು ತಗೊಳ್ಳೋದು.